ಒಪೆರಾನ್ ಸಿಸ್ಟಮ್, ಒಪೆರಾನ್ ವ್ಯವಸ್ಥೆ ಅಂತ ನಾವೇನು ಚರ್ಚೆ ಮಾಡ್ತಾ ಇದ್ವಿ. ಇದರಲ್ಲಿ ಎರಡು ಬಗೆಯನ್ನು ಗುರುತಿಸಲಾಗಿದೆ. ಒಂದನ್ನು ಇಂಡ್ಯೂಸಿಬಲ್ ಒಪೆರಾನ್ ಅಂತ ಕರೀತಾರೆ, ಇನ್ನೊಂದನ್ನು ರಿಪ್ರೆಸಿಬಲ್ ಒಪೆರಾನ್ ಅಂತ ಕರೀತಾರೆ. ಇಂಡ್ಯೂಸಿಬಲ್ ಒಪೆರಾನ್ನಲ್ಲಿ ಎ ಕೆಮಿಕಲ್ ಸಬ್ಸ್ಟೆನ್ಸ್ ಇಂಡ್ಯೂಸಸ್ ದಿ ಪ್ರೋಟೀನ್ ಸಿಂಥಸಿಸ್. ಸೊ ಆ ಕೆಮಿಕಲ್ ಸಬ್ಸ್ಟೆನ್ಸನ್ನು ಇಂಡ್ಯೂಸರ್ ಅಂತ ನಾವಾಗಲೇ ಕರೆದಿದ್ದೀವಿ. ಇಂಡ್ಯೂಸರ್ ಬ್ರಿಂಗ್ಸ್ ಅಬೌಟ್ ಸ್ವಿಚಿಂಗ್ ಆನ್ ಆಫ್ ದಿ ಆಪರಾನ್. ಅಂದರೆ ಆ ಒಂದು ರಾಸಾಯನಿಕ ವಸ್ತು ಅವೈಲಬಲ್ ಇದ್ದರೆ ಅದನ್ನು ಬ್ರೇಕ್ ಡೌನ್ ಮಾಡಲಿಕ್ಕೆ ಬೇಕಾದಂಥ ಕಿಣ್ವಗಳು ಉತ್ಪತ್ತಿಯಾಗಬೇಕು. ಹಾಗಾಗಿ ಅದು ತನಗೆ ಬೇಕಾದ ಒಪೆರಾನ್ ಸಿಸ್ಟಮನ್ನು ಸ್ವಿಚ್ ಆನ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಈ ಕಾರಣದಿಂದಾಗಿ ಇಂಡ್ಯೂಸರ್ ವಿಲ್ ಬಿ ಆಲ್ಮೋಸ್ಟ್ ಆಲ್ವೇಸ್ ಎ ಸಬ್ಸ್ಟ್ರೇಟ್ ವಿಚ್ ಈಸ್ ಸಪೋಸ್ ಟು ಬಿ ಆ್ಯಕ್ಟ್ ಅಪಾನ್ ಬೈ ದಿ ಎನ್ಸೈಮ್ಸ್. ಇದಕ್ಕೆ ಉದಾಹರಣೆ ಲ್ಯಾಕ್ ಒಪೆರಾನ್ ಅಂತ ಕರೆಯಲಾಗಿದೆ. ಅದನ್ನು ಜಾಕೋಬ್ ಅಂಡ್ ಮೊನಾರ್ಡ್ ಮೊದಲಿಗೆ ಇದನ್ನೇ ತೋರಿಸಿದ್ದು. ಇಲ್ಲಿ 3 ಕಿಣ್ವಗಳ ಉತ್ಪಾದನೆ ಆಗುತ್ತೆ. ಲ್ಯಾಕ್ ಝೆಡ್, ಲ್ಯಾಕ್ ವೈ, ಲ್ಯಾಕ್ ಎ ಅಂತ. ಲ್ಯಾಕ್ ಝೆಡ್ ಬೀಟಾ ಗ್ಯಾಲಕ್ಟೋಸಿಡೇಸ್ ಅಂತ, ಲ್ಯಾಕ್ ವೈ ಪರ್ಮಿಯೇಸ್ ಅಂತ, ಲ್ಯಾಕ್ ಎ ಟ್ರಾನ್ಸ್ ಅಸಿಟೈಲೇಸ್ ಅಂತ. ಈ 3 ಕಿಣ್ವಗಳು ಸೇರಿ ಲ್ಯಾಕ್ಟೋಸನ್ನು ಬ್ರೇಕ್ ಡೌನ್ ಮಾಡ್ತವೆ. ಅದು ಹೇಗೆ ಅನ್ನೋದನ್ನು ಆಮೇಲೆ ನೋಡೋಣ. ಎರಡನೇದು ರಿಪ್ರೆಸಿಬಲ್ ಒಪೆರಾನ್. ರಿಪ್ರೆಸಿಬಲ್, ಹಿಯರ್ ದಿ ಒಪೆರಾನ್ ರಿಪ್ರೆಸಸ್, ಪ್ರಿವೆಂಟ್ಸ್ protein synthesis. The represson brings about switching off of the operon. ಸೊ ಇಲ್ಲಿ ಆ ರಾಸಾಯನಿಕ ವಸ್ತು ಪ್ರೋಟೀನ್ ಸಂಶ್ಲೇಷಣೆಯ ಪ್ರಕ್ರಿಯೆಯನ್ನು ನಿಲ್ಲಿಸುತ್ತೆ. ಹಾಗಾಗಿ ಕೋರಿಪ್ರೆಸಾರ್ ವಿಲ್ ಬಿ ಆಲ್ಮೋಸ್ಟ್ ಆಲ್ವೇಸ್ ಎ ಪ್ರಾಡಕ್ಟ್ ಫಾರ್ಮ್ ಆದಮೇಲೆ ಕಿಣ್ವಗಳ ಅವಶ್ಯಕತೆ ಇಲ್ಲ. ಹಾಗಾಗಿ ಕಿಣ್ವಗಳ ಉತ್ಪಾದನೆ ಬೇಕಾಗಿಲ್ಲ, ಸ್ವಿಚ್ ಆಫ್ ಆಗುತ್ತೆ. ಇದಕ್ಕೆ ಉದಾಹರಣೆ ಟ್ರಿಪ್ಟೊಪೆರಾನ್ ಅಂತ. ಟ್ರಿಪ್ಟೊಫೇಸ್ ಅನ್ನುವಂಥ ಅಮೈನೋ ಆ್ಯಸಿಡ್ ಸಂಶ್ಲೇಷಣೆ ಅದೇ ಬ್ಯಾಕ್ಟೀರಿಯಾ ಜೀವಕೋಶಗಳಲ್ಲಿ ಆಗುವಾಗ ಈ ಒಂದು ಪ್ರಕ್ರಿಯೆಯನ್ನು ನೋಡಬಹುದು. ಈಗ ಲ್ಯಾಕ್ ಒಪೆರಾನ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಗಮನಿಸೋಣ. ಇದು DNA ಅಣುವಿನ ಒಂದು ಭಾಗ. ಆ DNA ಅಣುವಿನ ಒಂದು ನಿರ್ದಿಷ್ಟ ಭಾಗದಲ್ಲಿ 3 ವಂಶವಾಹಿಗಳು ಒಂದರ ಪಕ್ಕ ಒಂದು ಇವೆ. ಅವುಗಳನ್ನು ಸ್ಟ್ರಕ್ಚರಲ್ ಜೀನ್ಸ್ ಅಂತ ಕರೆದಿದ್ದೀವಿ, ರಚನಾತ್ಮಕ ವಂಶವಾಹಿಗಳು ಅಂತ ಕರೆದಿದ್ದೀವಿ. S1, S2 ಮತ್ತು S3 ಅಂತ ಕರೆಯೋಣ. S1 ಲ್ಯಾಕ್ ಝೆಡ್ ಕಿಣ್ವದ ಉತ್ಪಾದನೆಗೆ ಕಾರಣ, S2 ಲ್ಯಾಕ್ ವೈ ಉತ್ಪಾದನೆಗೆ ಕಾರಣ, S3 ಲ್ಯಾಕ್ ಎ ಉತ್ಪಾದನೆಗೆ ಕಾರಣ. ಇವುಗಳ ಪಕ್ಕದಲ್ಲಿ ಇರುವಂಥ DNA ಒಂದು ನಿರ್ದಿಷ್ಟ ಭಾಗವನ್ನು ಆಪರೇಟಾರ್ ಜೀನ್ ಅಂತ ಕರೀಬೋದು. ಆಪರೇಟಾರ್ ಜೀನ್, ಅದರ ಪಕ್ಕದಲ್ಲಿ ಇರುವಂಥ ಒಂದು ನಿರ್ದಿಷ್ಟ ಭಾಗವನ್ನು ಪ್ರಮೋಟಾರ್ ಜೀನ್ ಅಂತ ಗುರುತಿಸಲಾಗುತ್ತೆ. ಈ ಪ್ರಮೋಟಾರ್ ಜೀನ್ಗೆ RNA ಪಾಲಿಮರೇಸ್ ಕಿಣ್ವಗಳು ಯಾವಾಗಲೂ ಬಂಧಿತವಾಗಿರ್ತವೆ. ಪ್ರಮೋಟಾರ್ ಜೀನ್ ಪಕ್ಕದಲ್ಲಿ ಒಂದು ರೆಗ್ಯುಲೇಟಾರ್ ಜೀನ್, ನಿಯಂತ್ರಕ ವಂಶವಾಹಿ ರೆಗ್ಯುಲೇಟಾರ್ ಜೀನ್. ಈ ರೆಗ್ಯುಲೇಟಾರ್ ಜೀನ್ ಟ್ರಾನ್ಸ್ಕ್ರಿಪ್ಷನ್ ಪ್ರಕ್ರಿಯೆಯ ಮೂಲಕ ಒಂದು mRNA ಅಣುವನ್ನು ಉತ್ಪಾದನೆ ಮಾಡುತ್ತೆ. ಆ mRNA ಅಣು ಟ್ರಾನ್ಸ್ಲೇಷನ್ ಪ್ರಕ್ರಿಯೆಗೆ ಒಳಪಟ್ಟು ಒಂದು ಪಾಲಿಪೆಪ್ಟೈಡ್ ಉತ್ಪಾದನೆ ಮಾಡುತ್ತೆ, ಸಂಶ್ಲೇಷಣೆ ಆಗುತ್ತೆ. ಆ ಪಾಲಿಪೆಪ್ಟೈಡ್ ರಚನಾತ್ಮಕವಾದ ಬದಲಾವಣೆಗಳನ್ನು ಹೊಂದಿ ಒಂದು ರಿಪ್ರೆಸಾರ್ ಪ್ರೋಟೀನ್ ಆಗಿ ಬದಲಾವಣೆ ಹೊಂದುತ್ತೆ. ಈಗ ಈ ಕೊಲೈ ಬೆಳೀತಾ ಇರುವಂಥ ಮಾಧ್ಯಮದಲ್ಲಿ ಲ್ಯಾಕ್ಟೋಸ್ ಇಲ್ಲ ಅಂದ್ಕೊಳ್ಳೋಣ. ಇಂಡ್ಯೂಸರ್ ಈಸ್ ಆಬ್ಸೆಂಟ್, ಲ್ಯಾಕ್ಟೋಸ್ ಇಲ್ಲ ಅಂದ್ಕೊಳ್ಳಿ. ಲ್ಯಾಕ್ಟೋಸ್ ಇಲ್ಲದೇ ಇದ್ದಾಗ ಅದನ್ನು ಬ್ರೇಕ್ ಡೌನ್ ಮಾಡೋ ಪ್ರಶ್ನೆ ಬರೋದಿಲ್ಲ.
ಕಿಣ್ವಗಳ ಅವಶ್ಯಕತೆ ಇಲ್ಲ. ಸೊ ಇಂಡ್ಯೂಸರ್ ಇಲ್ಲದೇ ಇದ್ದಾಗ, ಲ್ಯಾಕ್ಟೋಸ್ ಮಾಲಿಕ್ಯೂಲ್ ಇಲ್ಲದೇ ಇದ್ದಾಗ ಈ ರಿಪ್ರೆಸಾರ್ ಪ್ರೋಟೀನ್ ಕ್ರಿಯಾಶೀಲವಾಗಿರುತ್ತೆ, ಆ್ಯಕ್ಟಿವ್ ಆಗಿರುತ್ತೆ. ಅದು ಹೋಗಿ ಈ ಆಪರೇಟರ್ ಜೀನ್ಗೆ ತಗುಲ್ಕೊಳ್ಳುತ್ತೆ. ಹೀಗೆ ಅದು ಆಪರೇಟರ್ ಜೀನ್ಗೆ ತಗುಲ್ಕೊಂಡಾಗ ಇಲ್ಲಿರುವ RNA ಪಾಲಿಮರೇಸ್ ಕಿಣ್ವಗಳು ಈ ಸ್ಟ್ರಕ್ಚರಲ್ ಜೀನ್ಗೆ ತಲುಪೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾವಾಗ RNA ಪಾಲಿಮರೇಸ್ ಇಲ್ಲಿಗೆ ಬರೋದಕ್ಕೆ ಸಾಧ್ಯವಿಲ್ವೋ, RNA ಪಾಲಿಮರೇಸ್ ಅಣುಗಳು ಒದಗೋದಿಲ್ವೋ, ಆಗ ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಆಗೋದಿಲ್ಲ, mRNA ಸಿಂಥೆಸಿಸ್ ಆಗೋದಿಲ್ಲ. ಹಾಗಾಗಿ ಟ್ರಾನ್ಸ್ಲೇಷನ್ ಪ್ರಶ್ನೆ ಬರೋದಿಲ್ಲ, ಕಿಣ್ವಗಳ ಉತ್ಪಾದನೆಯ ಪ್ರಶ್ನೆ ಕೂಡ ಬರೋದಿಲ್ಲ. ಅಂದರೆ ಇಡೀ ಪ್ರಕ್ರಿಯೆ ಸ್ಟ್ರಕ್ಚರಲ್ ಜೀನ್ಗಳು ಸ್ವಿಚ್ ಆಫ್ ಆಗಿದೆ ಅಂತ ಆಯಿತು. ಸಪೋಸ್ ಒಂದು ವೇಳೆ ಬ್ಯಾಕ್ಟೀರಿಯಾಗಳು ಬೆಳೀತಾ ಇರುವಂಥ ಮಾಧ್ಯಮಕ್ಕೆ ಲ್ಯಾಕ್ಟೋಸನ್ನು ಹಾಕಿದರೆ, ಲ್ಯಾಕ್ಟೋಸ್ ಅನ್ನುವಂಥ ದ್ವಿಸಕ್ಕರೆ ಅಣುಗಳನ್ನು ಹಾಕಿದ್ರೆ, ಸೊ ಲ್ಯಾಕ್ಟೋಸ್ ಈಸ್ ಅವೈಲಬಲ್. ಇವೆಲ್ಲ ಲ್ಯಾಕ್ಟೋಸ್ ಅಣುಗಳು. ಲ್ಯಾಕ್ಟೋಸ್ ಇದ್ದಾಗ ಏನಾಗುತ್ತೆ, ಲ್ಯಾಕ್ಟೋಸ್ನ ಅಣು ಹೋಗಿ ರಿಪ್ರೆಸಾರ್ ಪ್ರೋಟೀನ್ನ ಒಂದು ನಿರ್ದಿಷ್ಟ ಜಾಗಕ್ಕೆ ಹೋಗಿ ತಗುಲ್ಕೊಳ್ಳುತ್ತೆ. ಯಾವಾಗ ಲ್ಯಾಕ್ಟೋಸ್ ಮತ್ತು ರಿಪ್ರೆಸಾರ್ ಸೇರಿಕೊಂಡು ಒಂದು ಸಂಕೀರ್ಣ ಉಂಟಾಗುತ್ತೋ, ಆಗ ಈ ರಿಪ್ರೆಸಾರ್ ಇನ್ಯಾಕ್ಟಿವ್ ಆಗೋಗುತ್ತೆ, ತನ್ನ ಕ್ರಿಯಾಶೀಲತೆಯನ್ನು ಕಳ್ಕೊಂಡ್ಬಿಡುತ್ತೆ. ಕ್ರಿಯಾಶೀಲತೆಯನ್ನು ಕಳ್ಕೊಳ್ಳೋದ್ರಿಂದ ಅದೀಗ ಆಪರೇಟರ್ ಜೀನ್ಗೆ ಹೋಗಿ ತಗುಲ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ರಿಪ್ರೆಸಾರ್ ಇಲ್ಲಿಗೆ ಬರೋದಕ್ಕೆ ಸಾಧ್ಯವಿಲ್ವೋ, ಪ್ರಮೋಟರ್ ಜೀನ್ನಲ್ಲಿರುವಂಥ RNA ಪಾಲಿಮರೇಸ್ ಅಣುಗಳು ಸುಲಭವಾಗಿ ಈ ಸ್ಟ್ರಕ್ಚರಲ್ ಜೀನ್ಗಳಿಗೆ ತಲುಪೋದಕ್ಕೆ ಸಾಧ್ಯ. ಯಾವಾಗ ಈ RNA ಪಾಲಿಮರೇಸ್ ಕಿಣ್ವಗಳು ಇಲ್ಲಿಗೆ ಬರ್ತವೋ, ಸ್ಟ್ರಕ್ಚರಲ್ ಜೀನ್ಸ್ ಟ್ರಾನ್ಸ್ಕ್ರಿಪ್ಷನ್ ಪ್ರಾರಂಭ ಮಾಡ್ತವೆ. S1 ಒಂದು mRNA, S2 ಇನ್ನೊಂದು mRNA, S3 ಇನ್ನೊಂದು mRNA, 3 mRNA ಅಣುಗಳು ಉತ್ಪಾದನೆಯಾಗುತ್ತೆ. ಇವು ಬೇರೆ ಬೇರೆಯಾಗಿ ಟ್ರಾನ್ಸ್ಲೇಷನ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತವೆ. ಮೊದಲನೇ mRNAಯಿಂದ ಒಂದು ಪ್ರೋಟೀನ್ ಬರುತ್ತೆ, ಎರಡನೇ mRNAಯಿಂದ ಇನ್ನೊಂದು ಪ್ರೋಟೀನ್ ಮಾಲಿಕ್ಯೂಲ್ ಬರುತ್ತೆ, ಮೂರನೇ mRNAಯಿಂದ ಮೂರನೇ ಪ್ರೋಟೀನ್ ಮಾಲಿಕ್ಯೂಲ್ ಬರುತ್ತೆ. ಈ 3 ಪ್ರೋಟೀನ್ ಮಾಲಿಕ್ಯೂಲ್ಗಳು ತಮ್ಮ ರಚನೆಯಲ್ಲಿ ಅಗತ್ಯವಿರುವ ಬದಲಾವಣೆಗಳನ್ನು ಹೊಂದಿದ ನಂತರ ಒಂದು ಲ್ಯಾಕ್ ಝೆಡ್ ಕಿಣ್ವವಾಗಿ ಮಾರ್ಪಡುತ್ತೆ, ಇನ್ನೊಂದು ಲ್ಯಾಕ್ ವೈ ಕಿಣ್ವವಾಗಿ ಮಾರ್ಪಡುತ್ತೆ, ಇನ್ನೊಂದು ಲ್ಯಾಕ್ ಎ ಕಿಣ್ವವಾಗಿ ಮಾರ್ಪಡುತ್ತೆ. ಅಂದರೆ ಆಗ ಬ್ಯಾಕ್ಟೀರಿಯಾ ಜೀವಕೋಶದಲ್ಲಿ ಲ್ಯಾಕ್ ಝೆಡ್, ಲ್ಯಾಕ್ ವೈ, ಲ್ಯಾಕ್ ಎ 3 ಕಿಣ್ವಗಳು ಪ್ರಕ್ರಿಯೆಗೆ ಸಿದ್ಧ ಇವೆ. ಈ 3 ಕಿಣ್ವಗಳು ಲ್ಯಾಕ್ಟೋಸ್ ಅಣುಗಳ ಮೇಲೆ ತಮ್ಮ ಕ್ರಿಯೆಯನ್ನು ನಡೆಸೋದಕ್ಕೆ ಪ್ರಾರಂಭಿಸ್ತವೆ. ಲ್ಯಾಕ್ ಝೆಡ್ ಲ್ಯಾಕ್ಟೋಸ್ ಅಣುಗಳನ್ನು ವಿಭಜನೆ ಮಾಡುತ್ತೆ, ಲ್ಯಾಕ್ ವೈ ಸೆಲ್ ಮೆಂಬ್ರೇನ್ನ ಪರ್ಮಿಯಬಿಲಿಟಿಯನ್ನು ಹೆಚ್ಚಿಸುತ್ತೆ, ಲ್ಯಾಕ್ ಎ ಅಸಿಟೈಲ್ ಗ್ರೂಪನ್ನು ವರ್ಗಾವಣೆ ಮಾಡುವಂಥ ಕಿಣ್ವ. ಸೊ ಆ 3 ಪ್ರಕ್ರಿಯೆಗಳು ನಡೆಯೋದರಿಂದ ಜೀವಕೋಶದಲ್ಲಿ ಲ್ಯಾಕ್ಟೋಸ್ ಅಣುಗಳು ಬಳಕೆಯಾಗೋದಕ್ಕೆ ಶುರುವಾಗುತ್ತೆ. ಬೇಕಾಗಿರುವ ಕಿಣ್ವಗಳು ಒದಗ್ತಾ ಇದೆ, ಜೀನ್ಸ್ ಸ್ವಿಚ್ ಆನ್ ಆಗಿದೆ. ಕೆಲ ಸಮಯದ ನಂತರ ಈ ಎಲ್ಲ ಲ್ಯಾಕ್ಟೋಸ್ ಅಣುಗಳು ಬಳಕೆ ಆಗೋಗ್ತವೆ ಸೆಲ್ಲಲ್ಲಿ. ಇದು ಕೂಡ ಈ ಕಿಣ್ವಗಳ ಪ್ರಕ್ರಿಯೆಗೆ ಒಳಪಟ್ಟು ಈ ಲ್ಯಾಕ್ಟೋಸ್ ಅಣು ಕೂಡ ಬಳಕೆಯಾಗುತ್ತೆ. ಆಗ ರಿಪ್ರೆಸಾರ್ ಇನ್ಯಾಕ್ಟಿವ್ ಸ್ಟೇಟ್ನಿಂದ ಆ್ಯಕ್ಟಿವ್ ಸ್ಟೇಟಿಗೆ ಬರುತ್ತೆ. ಯಾವಾಗ ಅದು ಇನ್ಯಾಕ್ಟಿವ್ ಸ್ಟೇಟ್ನಿಂದ ಆ್ಯಕ್ಟಿವ್ ಸ್ಟೇಟಿಗೆ ಬರುತ್ತೋ ಅದು ಹೋಗಿ ಆಪರೇಟರ್ ಜೀನ್ಗೆ ತಗುಲ್ಕೊಳ್ಳುತ್ತೆ. ಆಪರೇಟರ್ ಜೀನ್ಗೆ ತಗುಲ್ಕೊಂಡು ಕೂಡಲೇ ಪಾಲಿಮರೇಸ್ ಎ RNA ಪಾಲಿಮರೇಸ್ ಕಿಣ್ವಗಳು ಸ್ಟ್ರಕ್ಚರಲ್ ಜೀನ್ಸ್ ತಲುಪೋದು ನಿಂತೋಗುತ್ತೆ. ಕಿಣ್ವಗಳಿಲ್ಲದೆ ಇದ್ದಾಗ
ಟ್ರಾನ್ಸ್ಕ್ರಿಪ್ಷನ್ ಆಗೋದಿಲ್ಲ, mRNA ಸಿಂಥಸಿಸ್ ಆಗೋದಿಲ್ಲ, ಟ್ರಾನ್ಸ್ಲೇಷನ್ ಸಾಧ್ಯವಿಲ್ಲ, ಕಿಣ್ವಗಳ ಉತ್ಪಾದನೆ ಕೂಡ ನಿಂತೋಗುತ್ತೆ. ಹೀಗೆ ಇಂಡ್ಯೂಸರ್ ಇಲ್ಲದೇ ಇದ್ದಾಗ, ಇಂಡ್ಯೂಸರ್ ಅಣು ಇಲ್ಲದೇ ಇದ್ದಾಗ ಆಪರಾನ್ ಸಿಸ್ಟಮ್ ಸ್ವಿಚ್ ಆಫ್ ಆಗಿರುತ್ತೆ. ಇಂಡ್ಯೂಸರ್ ಅಣುಗಳು ಇದ್ದಾಗ ಆಪರಾನ್ ಸಿಸ್ಟಮ್ ಸ್ವಿಚ್ ಆನ್ ಆಗಿರುತ್ತೆ. ಇದಕ್ಕೆ ಲ್ಯಾಕ್ ಆಪರಾನ್ ಸಿಸ್ಟಮ್ ಅಂತ ಕರೆಯಲಾಗುತ್ತೆ. ಇದು ಇಂಡ್ಯೂಸಿಬಲ್ ಆಪರಾನ್ಗೆ ಒಂದು ಉದಾಹರಣೆ.